ಅರುಣಾಚಲ ನಿಲಯಂ. ಪ್ರತಿ ಸಾರಿ ಫುಡ್ ಕಾರ್ಟ್ ನೋಡ್ತಾ ಇದ್ರಿ, ಈಗ ಫುಡ್ ಡಿಸ್ಪ್ಲೇ ಬರ್ತಾ ಇದೆ. ಹಾಟ್ ಬೇನ್ವೆರಿ ಕೌಂಟರ್, ಇದು ತಿರುಪತಿ ನೈವೇದ್ಯಂ ಅಂತ ಅವರಿಗೋಸ್ಕರ ಮಾಡಿರೋ ಕಾರ್ಟು. 8 ಹಾಟ್ ಕೇಸ್ ಇದೆ. 1/2 150 GN ಪ್ಯಾನ್ ಹಾಕಿದೀವಿ. ಎಲೆಕ್ಟ್ರಿಕ್ ಕಂಟ್ರೋಲ್ ಮತ್ತು ಎಲೆಕ್ಟ್ರಿಕಲ್ ಎಲಿಮೆಂಟ್ಸ್ ಎಲ್ಲ ಇದೆ. ಸ್ಪೆಷಲ್ ಕಲರ್ ಮಾಡಿ ಗ್ಲಾಸ್ ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಸ್ಟೈನ್ಲೆಸ್ ಸ್ಟೀಲ್ ಫ್ರೇಮ್ ಸ್ಟ್ರಕ್ಚರ್ ಇರೋ MS ಹೋಳಿಗೆ ಹಂಚು. ಇದರಲ್ಲಿ ಚಪಾತಿ, ಪರೋಟ, ಹೋಳಿಗೆ ಎಲ್ಲ ರೆಡಿ ಮಾಡ್ಕೋಬೋದು. ಇದಕ್ಕೆ ಹ್ಯಾಂಡಲ್ಲು ಕೊಟ್ಟಿದ್ದೀವಿ ಆಪ್ರೇಟ್ ಮಾಡಲಿಕ್ಕೆ. 3 ಅಡಿಗೆ 3 ಅಡಿ ಸೈಜ್ ಇದೆ. ಇದು ಡೈನಿಂಗ್ ಟೇಬಲ್ಲು. ಒಂದು ಟೈಮಲ್ಲಿ ನೋಡಿ ಈ ಹೈಟಲ್ಲಿ ಸೀಟಿಂಗ್ಗೋಸ್ಕರ ಆಗುತ್ತೆ. ಇದನ್ನು ಹೈಟ್ ಅಡ್ಜಸ್ಟಬಲ್ ಇದೆ. ಇದನ್ನು ಹೈಟ್ ಎತ್ತರಕ್ಕೆ ಮಾಡಿದ್ರೆ ಹಾಗೆ ಸ್ಟ್ಯಾಂಡಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಬೋದು. ಇದು 2 in 1 ರೆಡಿ ಮಾಡಿದ್ದೀವಿ. ಸ್ಟ್ಯಾಂಡಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಬೋದು. 2 in 1 2 ರೀತಿಯಲ್ಲೂ ಉಪಯೋಗಿಸುವಂಥದ್ದು. ಇದು 4 ಅಡಿಗೆ 1.5 ಅಡಿ ಬರುತ್ತೆ. ಸೊ ಎತ್ತರ ಸೀಟಿಂಗ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು 2.5 ಅಡಿ ಹೈಟ್ ಕೊಡ್ತೀವಿ. ಸ್ಟ್ಯಾಂಡಿಂಗ್ ಅಂದಾಗ 3.5 ಅಡಿ ಹೈಟ್ ಕೊಡ್ತೀವಿ. ಇದು 2.5 3.5 ಯಾವ ಲೆವೆಲ್ಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡಿ ಹಾಕೋಬೋದು. ನಮ್ಮ ಈ ಕೌಂಟ್ರು ರೆಡಿ ಮಾಡಿಸಿರುವಂಥವ್ರು ಶ್ವೇತಾ ಮೇಡಮ್ ಅಂತೇಳಿ, ಸಾಗರ್ ಅಂತೇಳಿ. ಅವ್ರ ಅಭಿಪ್ರಾಯ ಏನಿದೆ ನೀವು ಓಪನ್ ಆಗಿ ಹೇಳಿ. ನಾನು ಹೇಳ್ದು ಹಾಗೆ ಆಗಲೇ ಹೊಗಳೋದಿದ್ರು ಹೇಳಿ, ಬೈಯೋದಿದ್ರು ಹೇಳಿ, ಏನಾದ್ರು ಚೇಂಜಸ್ ಇದ್ದರೆ ಅದನ್ನು ತಿದ್ಕೊಳ್ಳೋಣ. ತಮ್ಮ ಅಭಿಪ್ರಾಯ ಹೇಳಿ ಅಷ್ಟೇ. ನಮ್ಮ ಹೋಟೆಲ್ ತಿರುಪತಿ ನೈವೇದ್ಯಂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಸರ್ವಿಸ್ ಕೌಂಟರು, ಟೇಬಲ್ಲು, ಚೇರು ಯಾರ ಹತ್ರ ಮಾಡಿಸ್ಬೇಕು ಅಂತ ಕ್ವಶನ್ ಬಂತು. ನನ್ನ ಫ್ರೆಂಡ್ ಒಂದು 3 ಹೋಟೆಲ್ ಇದೆ, ಅವನು ಕೂಡ ಇಲ್ಲೇ ಎಲ್ಲನೂ ಮಾಡಿಸಿರೋದು. ಅವನು ಸಜೆಸ್ಟ್ ಮಾಡ್ದ, ತುಂಬ ಒಳ್ಳೆ ಕಂಪ್ನಿ, ನಿನಗೆ ಅದ್ರ ಬಗ್ಗೆ ಡೌಟೇ ಬೇಡ, ಇಲ್ಲೇ ಮಾಡಿಸು ಅಂತ ಹೇಳ್ದ. ಅದ್ರ ತಕ್ಕಾಗೆ ನಾವೆಲ್ಲ ಆರ್ಡ್ರ್ ಕೊಟ್ವಿ. ಆರ್ಡ್ರ್ ಕೊಟ್ಟಾಗ ನಮಗೆ ಇದು ಫಸ್ಟು ಒಂದು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸರ್ವಿಸ್ ಕೌಂಟರು ಕಸ್ಟಮರ್ಸ್ ಎಂಟ್ರಿ ಆದ ತಕ್ಷಣ ಇದು ನನಗೆ ಫುಲ್ ಪಾಶ್ ಆಗಿ ಕಾಣಬೇಕು. ನನಗೆ ಮೊದಲು ಇದು, ಆಮೇಲೆ ಚೇರ್ಸು ಮತ್ತು ಟೇಬಲ್ಲು ಅಡ್ಜಸ್ಟೇಬಲ್ ಹೈಟು, ಸಿಟ್ಟಿಂಗು ಇರಬೇಕು ಮತ್ತು ಸ್ಟ್ಯಾಂಡಿಂಗು ಇರಬೇಕು. ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ನಾವಿಲ್ಲಿ ಬಂದು ಈ ಸರ್ವಿಸ್ ಕೌಂಟರ್ನ ನೋಡಿದೆ. ಫಸ್ಟು ಇದು ಲೈಟ್ ಆನ್ ಆಗಿರಲಿಲ್ಲ. ನಾನು ನೋಡಿ ಓಕೆ ಚೆನ್ನಾಗಾಗಿದೆ, ಪಾಶ್ ಆಗಿದೆ, ಓಕೆ ಒಂದು 100ಗೆ ಒಂದು 80% ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದ್ಕೊಂಡೆ. ಬಂದು ಲೈಟ್ ಆನ್ ಮಾಡಿ ತೋರಿಸಿದ್ರು. ನನಗೆ 100ಗೆ 1000% ಖುಷಿ ಆಗೋಯಿತು, ಸ್ಯಾಟಿಸ್ಫ್ಯಾಕ್ಷನ್. ಅಷ್ಟು ಎಕ್ಸಲೆಂಟ್ ವರ್ಕು. ಮತ್ತು ಇನ್ನು ನನ್ನ ಚೇರ್ ಬಗ್ಗೆ ಹೇಳಬೇಕು ಅಂತಂದರೆ, ಚೇರನ್ನ ಆ್ಯಕ್ಚುಲಿ ಆ ಕುಷನ್, ಮೇಲಿನ ಕುಷನ್ನು ಲೈಟ್ ಎಲ್ಲೋ ಹಾಕಿದ್ರು. ಸರ್ ನನಗೆ ಆ್ಯಕ್ಚುಲಿ ಸಾರಿ, ನಾನು ಮುಂಚೆ ಲೈಟ್ ಎಲ್ಲೋ ಅಂತ ಹೇಳಿದ್ದೆ. ನನಗೆ ಬ್ಲ್ಯಾಕೇ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಹೋಟೆಲಲ್ಲಿ ಏನಾದರೂ ಒಂದು ಪದಾರ್ಥ ಬಿದ್ದರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದಾಗ ಅವ್ರು ನಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ದೇ ಬ್ಲ್ಯಾಕ್ ಕುಷನ್ ಹಾಕಿಕೊಟ್ರು. ತುಂಬ ನಮಗೆ ಸಜೆಷನ್ ಕೊಟ್ಟು ರೆಡಿ ಮಾಡಿಸಿದ್ದಾರೆ. ಏನಂದರೆ ಸರ್ವಿಸ್ ನಮಗೆ ತುಂಬ ಇಷ್ಟ ಆಯಿತು. ಲೈಕ್ ನಮ್ಮ ಇಮ್ಯಾಜಿನೇಷನ್ ಹೆಂಗಿದೆ ಹಂಗೆ ಹೊರಗೆ ತೆಗಿಯೋದು ತುಂಬ ಕಷ್ಟ ಇದೆ. ಬಿಕಾಸ್ ಒಂದೊಂದು ಕಸ್ಟಮರ್ದು ಒಂದೊಂದು ಇಮ್ಯಾಜಿನೇಷನ್ ಇರುತ್ತೆ. ನಮಗೆ ತುಂಬ ಕ್ವಶನ್ ಮಾರ್ಕ್ ಆಗಿತ್ತು, ಹೆಂಗೆ ಯಾರ ಹತ್ರ ಹೆಂಗೆ ಹೇಳಿದ್ರೆ ಹೆಂಗಾಗುತ್ತೆ ಅಂತ. ನಿಜವಾಗ್ಲೂ ಸುಂದರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಯಿತು, ಅದೇ ಥರ ಔಟ್ಪುಟ್ ಬಂದಿದೆ. ತುಂಬ ಹ್ಯಾಪಿ ಫೀಲ್ ಆಗ್ತಾ ಇದ್ದೀವಿ. ಆ್ಯಂಡ್ ಈವನ್ ಟೇಬಲಲ್ಲೂ ಅಷ್ಟೇ, ಕೂತ್ಕೊಂಡು ಊಟ ಮಾಡೋಕ್ಕೂ ಸೈ, ನಿಂತ್ಕೊಂಡು ಸ್ಟ್ಯಾಂಡಿಂಗ್ ತಿನ್ನೋದಕ್ಕೂ ಸೈ ಅನ್ನೋ ಥರ ಮಾಡಿಕೊಟ್ಟು ನಮಗೆ ತುಂಬ ಖುಷಿಯಾಗಿದೆ. ಅದು ಚೇರ್ ಕೂಡ ಹೇಗೆ ರೆಡಿ ಮಾಡಿದ್ದಾರೆ ಅಂದರೆ, ಇವನ್ ಬ್ಯಾಕ್ ಪೇನ್ ಯಾರ್ಯಾರಿಗಿರುತ್ತೆ ಅದು ಕೂತ್ಕೊಂಡ್ರೆ ಆರಾಮ್ ಅನಿಸಿರಬೇಕು, ರಿಲ್ಯಾಕ್ಸ್ ಅನಿಸಿರಬೇಕು, ಹಾಗೆ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಇವ್ರ ಹತ್ರ ಯಾವುದೇ ವರ್ಕ್ ಇದ್ರೂ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ನನ್ನ ಸಜೆಷನ್. ನೆಕ್ಸ್ಟ್ ನಾವು ನಮ್ಮ ಕಡೆಯಿಂದ ಸಜೆಷನ್ಸ್, ಅದು ಯಾರೇ ಇದ್ರು ದಯವಿಟ್ಟು ಸುಂದರ್ ಸರ್ ಶ್ರೀ ಮಹದೇಶ್ವರ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನೇ ಆರ್ಡರ್ಸ್ ಇದ್ರೂ ಇವ್ರಿಗೆ ಕೊಡಿ. ನಮ್ಮ ಹೋಟೆಲ್ ಹೆಸರು ತಿರುಪತಿ ನೈವೇದ್ಯಂ. ಆ್ಯಂಡ್ ಇನ್ನೊಂದು ಹೇಳಬೇಕು, ಆ ತಿರುಪತಿ ನೈವೇದ್ಯಂ ಫೌಂಡರ್ ಇವರು ಸಾಗರ್ ಶಾನ್ಬಾಗ್ ಅಂತ, ಅಪ್ಕಮಿಂಗ್ ಡೈರೆಕ್ಟರ್. ಏನಿಲ್ಲ, ಚಾಮರಾಜಪೇಟೆ, ನೆಕ್ಸ್ಟ್ ವಿಶಾಲ್ ಮಾರ್ಗ್.